दारूच्या व्यसनाला कंटाळून मुलाची हत्या केल्याप्रकरणी वडील निजगुणी आलुरे यांच्यासह उस्मान मुल्ला आणि आणखी एक अशा 3 आरोपींना चिकोडी पोलिसांनी अटक केली आहे. ही माहिती शनिवारी बेळगाव येथे जिल्हा पोलीस अधीक्षक के रामराजन यांनी दिली. मृत किरण आलुरे हा गुन्हेगारी प्रकरणात सहभागी होता असंही त्यांनी सांगितलं. अटक करण्यात आलेल्या आरोपींना न्यायालयीन कोठडीमध्ये पाठवण्यात आलंय. ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ಟೌನ್ ಲಿಮಿಟ್ಸಲ್ಲಿ 5ನೇ ತಾರೀಕು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಸೊ ಆ ಕೊಲೆ ಪ್ರಕರಣದಲ್ಲಿ 5ನೇ ತಾರೀಕು ಸುಮಾರು ಮಧ್ಯಾಹ್ನ ಒಂದು 12:30 1:30 ಸಂದರ್ಭದಲ್ಲಿ ಬಾಳಾಸಾಹೇಬ್ ನಿಜಗುಣಿ ಎಂಬ ವ್ಯಕ್ತಿ, ಇವನ ಮೇಲ್ಗಡೆ ಆಲ್ರೆಡಿ ಒಂದು ರೌಡಿ ಶೀಟು ಕೂಡ ಇದೆ. ಈ ವ್ಯಕ್ತಿ ಚಿಕ್ಕೋಡಿ ಬಸ್ ಸ್ಟ್ಯಾಂಡಲ್ಲಿ ಇರುವ ಅಜಂತಾ ಹೋಟೆಲ್, ಅವನ ತಂದೆ ಕೆಲಸ ಮಾಡೋ ಹೋಟೆಲ್ಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾನೆ. ಗಲಾಟೆ ಮಾಡುವ ಸಂದರ್ಭದಲ್ಲಿ ತಂದೆ ಒಂದು ಕಟ್ಟಿಗೆ ತೊಗೊಂಡು ಹೊಡೆಯೋ ಸಂದರ್ಭದಲ್ಲಿ ಸ್ವಲ್ಪ ಅನ್ಕಾನ್ಷಿಯಸ್ ಆಗಿ ಬೀಳ್ತಾನೆ. ತಂದೆ ಮತ್ತು ಇನ್ನೂ ಇಬ್ಬರು, ತಂದೆ ನಿಜಗುಣಿ, ಇನ್ನೂ ಒಬ್ಬರು ಉಸ್ಮಾನ್ ಎಂಬುವ ವ್ಯಕ್ತಿ ಮತ್ತು ವಿನಾಯಕ್, ಈ 3 ಜನ ಸೇರಿಕೊಂಡು ಒಂದು ಗ್ರ್ಯಾಂಡ್ ವಿಟಾರಾ ಕಾರಲ್ಲಿ ಅಲ್ಲಿಂದ ಅಲ್ಲಿಂದ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋನನ್ನು ಓನರ್, ಆ ಹೋಟೆಲ್ ಅಜಂತಾ ಹೋಟೆಲ್ ಓನರ್ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಉಮ್ರಾಣಿ ವಿಲೇಜಲ್ಲಿ ಇರುವ ಅವನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅನ್ಕಾನ್ಷಿಯಸ್ ಆಗಿರೋ ಮಗನನ್ನು ಅಲ್ಲಿ ಹಾಕಿಬಿಟ್ಟು ಮತ್ತು ಬಟ್ಟೆ ತೊಗೊಂಡು ಇವರು ಚಿಕ್ಕೋಡಿಗೆ ಬಂದು ಬಿಳಿ ಬಟ್ಟೆ ತೊಗೊಂಡು ಹೋಗಿ ಮತ್ತು ಅದು ಪೋಸ್ಟ್ಮಾರ್ಟಮ್ ಮಾಡಿರುವಾಗ ಹೆಂಗೆ ತೋರ್ಸೋಕ್ಕಾಗುತ್ತದೋ ಅದೇ ರೀತಿಯಲ್ಲಿ ಆ ಬಾಡಿಯನ್ನು ಸುತ್ತಾಕಿ, ಆ ಸಂದರ್ಭದಲ್ಲಿ ಬಾಡಿ ಸುತ್ತೋದಕ್ಕೆ ಮುಂಚೆ ಅನ್ಕಾನ್ಷಿಯಸ್ ಆಗಿರೋನನ್ನು ನಿಜಗುಣಿ ಸ್ವಂತ ತಂದೆಯೇ ಒಂದು ವಯರಲ್ಲಿ ಕುತ್ತಿಗೆಗೆ ಹಾಕಿ ಟೈಟ್ ಮಾಡ್ತಾನೆ, ಸ್ಟ್ರಾಂಗ್ಯುಲೇಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನು ಡೆತ್ ಆಗ್ತಾನೆ. ಡೆತ್ ಆದ ನಂತರ ಬಾಡಿಗೆ ಈ ಬಿಳಿ ಬಟ್ಟೆಯನ್ನು ಹಾಕಿ ನಂತರ ಅಲ್ಲಿಂದ ರಾತ್ರಿ ಒಂದು 10:10ವರೆಗೆ ಬಾಡಿಯಲ್ಲಿ ಬಿಳಿ ಬಟ್ಟೆ ಎಲ್ಲ ಸುತ್ತಿ ಗೊತ್ತಿರೋರು ಯಾರು, ಪರಿಚಯ ಇರೋರು ಯಾರು ಬರುವ ಸಂದರ್ಭಗಳಲ್ಲಿ ಇವನನ್ನು ಒಂದು ಬೆಲ್ಗಾಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಇವನು ಆಲ್ರೆಡಿ ಭಾಳಷ್ಟು ಕುಡಿದಿದ್ದಾನೆ, ಅದರಿಂದ ಇವನಿಗೆ ಡೆತ್ ಆಗಿಬಿಟ್ಟಿದ್ದಾನೆ ಅಂದರೆ ಹೇಳಿ ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ. ಬಾಡಿಯನ್ನು ಚಿಕ್ಕೋಡಿಯಲ್ಲಿ ಮಶಾನದಲ್ಲಿ ರಾತ್ರಿಗೆ ಸುಡ್ತಾರೆ. ಸೊ ಪದ್ಧತಿ ಪ್ರಕಾರ ಅವರು ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚುವುದು ಆದರೆ ಕೂಡ ಇದು ಒಂದು ಪೋಸ್ಟ್ಮಾರ್ಟಮ್ ಆಗಿರೋ ಬಾಡಿಯಿಂದ ನಾವು ಇದೊಂದು ಮಾಡ್ತೀವಿ ಅಂದರೆ ಹೇಳಿ ಅದನ್ನು ಸುಟ್ಟಿರ್ತಾನೆ. ಸುಟ್ಟಿರೋದ ನಂತರ ಒಂದು ದಿವಸ ನಂತರ ಮತ್ತೆ ಒಂದು ಕಾರ್ಯ, ಆ ಕ್ರಿಮೇಷನ್ ಮುಗಿದಾದ್ಮೇಲೆ ರಿಚುವಲ್ಸ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಫ್ರೆಂಡ್ಸಿಗೆ ಮತ್ತು ಅವನ ಜೊತೆ ಇದ್ದ ವಿಕ್ಟಿಮ್ ಜೊತೆ ಇರೋರಿಗೆ ಒಂದು ಡೌಟ್ ಬಂದಾದಮೇಲೆ ಇವರನ್ನು ಎದುರಿಸಿ ಹೇಳುವ ಸಂದರ್ಭದಲ್ಲಿ ಇದು ರಿವೀಲ್ ಆಗ್ತದೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಮಾಹಿತಿ ಕೊಟ್ಟಾದ್ಮೇಲೆ FIR ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯನ್ನು ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ವಿಕ್ಟಿಮ್ಗೂ ಕೂಡ ಇದಕ್ಕೆ ಹಿಂದೆ ಕೇಸಲ್ಲಿ ಇರೋದು ಮತ್ತು ತಾಯಿಗೆ ತೊಂದರೆ ಮಾಡೋದು, ತಂದೆಗೆ ತೊಂದರೆ ಮಾಡೋದು, 9 ತಿಂಗಳು ಇದಕ್ಕೆ ಹಿಂದೆ ಜೈಲಲ್ಲಿ ಇದ್ದನು. ಇಲ್ಲಿ ಮನೆಗೆ ಬಂದಾದ್ಮೇಲೆ ಲಾಸ್ಟ್ 1 ವೀಕ್ ಆಗಿ ಭಾಳಷ್ಟು ತೊಂದರೆ ಮಾಡೋದು ಮತ್ತು ಕೊಳ್ತೀನಂದರೆ ಎದುರಿಸೋದು, ಇದೆಲ್ಲ ಮಾಡಿರೋದಾಗಿ ನಮಗೆ ತಿಳಿಸ್ತಾರೆ. ಸೊ ಇವನು ಕಾಟ ಸಾಲದೆ ಇವತ್ತು ಒಂದು ತಂದೆಯೇ ಒಂದು ಮಗನಿಗೆ ಇಂಥ ಒಂದು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿರೋ ಒಂದು ವಿಚಾರ ಕಂಡು ಬಂದಿದೆ. ಮುಂದಿನ ತನಿಖೆ ನಡೀತಾ ಇದೆ, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಮತ್ತು DSP ಅವರು ಕೂಡ ಪರ್ಸನಲಾಗಿ ಸ್ಪಾಟ್ ವಿಸಿಟ್ ಮಾಡಿ ಪ್ರತಿಯೊಂದನ್ನು ಕೂಡ ನಾನು ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಅಡಿಷನಲ್ SP ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಅದರ ಸಂಬಂಧವಾಗಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಅದೇ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿರೋದಾಗಿ ಉಳಿದವರಿಗೆ ಹೇಳಿ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಬಟ್ಟೆಯನ್ನು ಕೂಡ ತೊಗೊಂಡಿದ್ದಾನೆ. ಬಿಳಿ ಬಟ್ಟೆ ಹಾಕಿ ಪೋಸ್ಟ್ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಹೆಂಗೆ ಪೋಸ್ಟ್ಮಾರ್ಟಮ್ ಆಗಿರೋ ಬಾಡಿ ಹಾಕ್ತಾರೋ ಅದೇ ರೀತಿಯಲ್ಲಿ ಈ ಬಾಡಿಯನ್ನು ಸುತ್ತಿ ಉಳಿದವರಿಗೆ ಹೋಗಿ ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದೆ, ಅದಕ್ಕಾಗಿ ಬಾಡಿಯನ್ನು ಹಿಂಗೆ ಕ್ರಿಮೇಷನ್ ಮಾಡ್ತೀವಿ ಅಂದರೆ ಹೇಳಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ತಂದೆ ತಾಯಿ ಇಬ್ಬರಿಗೂ ಕೂಡ ಭಾಳಷ್ಟು ಕಾಟ ಕೊಟ್ಟಿರೋದು ಕಂಡು ಬಂದಿದೆ. ಪ್ರೈಮ ಫೇಸಿ ತಾಯಿಯವರೇ ಕೂಡ ನಮ್ಮ
350 ರೂಪಾಯಿ ನಾವು ದುಡಿತಾ ಇದ್ದೀವಿ ಸರ್, ಆ 350 ಕೂಡ ಕೊಡಿ ಅಂದರೆ ಹೇಳ್ಬಿಟ್ಟು ಭಾಳಷ್ಟು ಇವನು ಕುಡ್ಕಾ ಇದ್ದಾನೆ, ಇವನ ಸಹವಾಸ ಸರಿ ಇಲ್ಲ, ಜೊತೆಗಿರುವವರು ಸರಿ ಇಲ್ಲ, ಭಾಳಷ್ಟು ತೊಂದರೆ ಮಾಡಿದ್ದಾನೆ ನಮಗೆ. ಸೊ ನಮಗೆ ಕಾಟ ಸಾಲ್ತಾ ಇಲ್ಲ. ಜೈಲಿಗೆ ಹೋಗಿ ಇವನನ್ನು ನಾವು ಜೈಲಿಂದ ಬಿಡಿಸಿ ಬರೋದಕ್ಕೆ ಸುಮಾರು 2 ಲಕ್ಷ ಖರ್ಚು ಮಾಡಿ ಇವನು ಕರ್ಕೊಂಡು ಬಂದಿದ್ದೀವಿ. ಆದಮೇಲೆ ಕೂಡ ಇವನು ಕಾಟ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಕೂಡ ಬೇರೆ ಆಪ್ಷನ್ ಇಲ್ಲ ಅಂದರೆ ಆ ರೀತಿಗೆ ಬಂದಿರೋದಾಗಿ ಕಂಡು ಬಂದಿದೆ. ಉಸ್ಮಾನ್ ಏಜ್ ಒಂದು ಅರೌಂಡ್ 28 ಇಯರ್ಸ್ ಉಸ್ಮಾನ್ದು. ಸೊ ಇದರಲ್ಲಿ 3 ಜನ, ತಂದೆ ನಿಜಗುಣಿ ಬಾಳಾ ಸಾಹೇಬ್, ಉಸ್ಮಾನ್ ಒಂದು 28 ವರ್ಷ, ಮತ್ತು ವಿನಾಯಕ್ ಅಂದರೆ ಇನ್ನೊಂದು ಅಕ್ಯೂಸ್ಡ್, ಅವನಿಗೆ 19 ವರ್ಷ. ಸೊ ಇವರೆಲ್ಲ ಸಹಾಯ ಮಾಡಿರೋದು ಕಂಡು ಬಂದಿದೆ. ಮಗ ಏನು ಕೆಲಸ ಮಾಡಿರಲಿಲ್ಲ, ತಂದೆ ತಾಯಿ ಇದರಲ್ಲಿ ಏನು ಬರ್ತದೋ ಅದರ ಆ ಇನ್ಕಮಲ್ಲಿ ಇವನು ಬದುಕಿದ್ದಾನೆ. ಅಲಿಯಾಸ್, ಅವನ ಅಡ್ಡ ಹೆಸರು ಕಿರಣ್ ಅಂದರೆ ಕರೀತಾ ಇದ್ದಾರೆ. ಆ್ಯಕ್ಚುಲ್ ಹೆಸರು ಅವನಿಗೆ ಬಾಳಾ ಸಾಹೇಬ್ ನಿಜಗುಣಿ. ಸೊ ಕರೆಯುವುದು ಕಿರಣ್ ಅಂತ ಕರೀತಾರೆ. ಸೊ ಈ ಘಟನೆಯಲ್ಲಿ ಇದು ಫಸ್ಟ್ ಘಟನೆ ಆಗಿರೋದು ಮಧ್ಯಾಹ್ನ 1:30, 12:30 1:30 ಹೊಡೆದಾಟ ಆಗುತ್ತದೆ. ಹೊಡೆದಾಟ ಆದಮೇಲೆ ಅವನು ಅನ್ಕಾನ್ಷಿಯಸ್ ಆಗಿ ಬೀಳ್ತಾನೆ. ಅನ್ಕಾನ್ಷಿಯಸ್ ಆಗಿ ಬಿದ್ದಾದ ಮೇಲೆ ಉಮ್ರಾನಿ ವಿಲೇಜ್ ಅಜಂತಾ ಹೋಟೆಲ್ ಮಾಲೀಕರು ಊರಿಗೆ ತೊಗೊಂಡು ಹೋಗ್ತಾನೆ. ಅಲ್ಲಿ ತೊಗೊಂಡೋಗಿ ಅವನ ಮನೆಯಲ್ಲಿ ಬಾಡಿಯನ್ನು ಇಟ್ಟಿರ್ತಾನೆ. ಈ ಮಧ್ಯದಲ್ಲಿ ಉಳಿದವರಿಗೆ ಹೇಳೋದು, ನಾವು ಬೆಲ್ಗಾಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀವಿ, ಹಾಸ್ಪಿಟಲಲ್ಲಿ ಅವನು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾನೆ, ಅದಕ್ಕೆ ನಾವು ಬರೋದಕ್ಕೆ ಸಾಯಂಕಾಲ ರಾತ್ರಿ ಆಗಿಬಿಟ್ಟದು, ಹಾಸ್ಪಿಟಲಿಂದ ಬಂದಿರೋ ಬಾಡಿಯನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಇಮಿಡಿಯೇಟ್ಲಿ ಕ್ರಿಮೇಷನ್ ಮಾಡಬೇಕಂದ್ರೆ ಹೇಳಿ ರಾತ್ರಿಗೆ ಕ್ರಿಮೇಷನ್ ಮಾಡಿದ್ದಾನೆ. ಇಲ್ಲ, ಸ್ಯಾಂಪಲ್ಸ್ ಸಿಗ್ತದೆ, ಸ್ಯಾಂಪಲ್ಸ್ ಇದೆ, ಎವಿಡೆನ್ಸ್ ಇದೆ, ಬಾಡಿ ಪ್ರೂವ್ ಮಾಡೋದಕ್ಕೆ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಆಗಿದೆ. ಸೊ ಪ್ರೂವ್ ಮಾಡಬಹುದು. कितूर केस. वडिलांनी आपल्या पत्नीपासूनही मुलाच्या मृत्यूचं खरं कारण लपवून ठेवल्याचं तपासात उघड झालं असल्याचं पोलिसांनी सांगितलं. विनोद कोलकार, KMM मराठी, बेळगाव.